ಮೊದಲನೆಯ ಪ್ರಶ್ನೆ, ಯಾವ ಹಣ್ಣು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ? ಆಪ್ಷನ್ ಎ ಪಪಾಯಿ ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಎರಡನೆಯ ಪ್ರಶ್ನೆ, ಯಾವ ತರಕಾರಿ ಫೈಬರ್ ಅಧಿಕವಾಗಿದ್ದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಕಾರಿ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಬೆಂಡೆಕಾಯಿ, ಆಪ್ಷನ್ ಸಿ ಬ್ರೋಕೋಲಿ, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೋಕೋಲಿಯಲ್ಲಿ ಫೈಬರ್ ಅಧಿಕವಾಗಿದ್ದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಮೂರನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣು 10 kg ತೂಕ ಇರುತ್ತದೆ? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕಾಂಗಾರು, ಆಪ್ಷನ್ ಡಿ ನೀಲಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ತಿಮಿಂಗಿಲದ ಕಣ್ಣು 10 kg ತೂಕ ಇರುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಪಪೈನ್ ಎಂಜೈಮ್ ಹೊಂದಿದೆ? ಆಪ್ಷನ್ ಎ ಪಪಾಯಿ, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯಿ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಪಪೈನ್ ಎಂಜೈಮ್ ಹೊಂದಿದೆ. ಐದನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ಜ್ಞಾಪಕ ಶಕ್ತಿ ದುರ್ಬಲವಾಗುತ್ತದೆ? ಆಪ್ಷನ್ ಎ 5 ಗಂಟೆ, ಆಪ್ಷನ್ ಬಿ 8 ಗಂಟೆ, ಆಪ್ಷನ್ ಸಿ 10 ಗಂಟೆ, ಆಪ್ಷನ್ ಡಿ 6 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಬ್ಬ ವ್ಯಕ್ತಿಯು ದಿನಕ್ಕೆ 8 ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ಜ್ಞಾಪಕ ಶಕ್ತಿ ದುರ್ಬಲವಾಗುತ್ತದೆ. ಆರನೆಯ ಪ್ರಶ್ನೆ, ಶ್ರೀಗಂಧದ ಮರಗಳನ್ನು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಗಂಧದ ಮರಗಳನ್ನು ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುತ್ತಾರೆ. ಏಳನೆಯ ಪ್ರಶ್ನೆ, ಯಾವ ದೇಶವನ್ನು 1000 ಸರೋವರಗಳ ನಾಡು ಎಂದು ಕರೆಯುತ್ತಾರೆ? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಫಿನ್ಲ್ಯಾಂಡ್ ದೇಶವನ್ನು 1000 ಸರೋವರಗಳ ನಾಡು ಎಂದು ಕರೆಯುತ್ತಾರೆ. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ಅಲ್ಸರ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದ ಅಲ್ಸರ್ ಸಮಸ್ಯೆ ಅಥವಾ ಜೀರ್ಣಕಾರಿ ಸಮಸ್ಯೆ ಉಂಟಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಜೀವಿಯು ತನ್ನ ಕಾಲುಗಳ ಮೇಲೆ ನಾಲಿಗೆಯನ್ನು ಹೊಂದಿದೆ? ಆಪ್ಷನ್ ಎ ಕೋಳಿ, ಆಪ್ಷನ್ ಬಿ ನೊಣ, ಆಪ್ಷನ್ ಸಿ ಚಿಟ್ಟೆ, ಆಪ್ಷನ್ ಡಿ ಸೊಳ್ಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಟ್ಟೆಯು ತನ್ನ ಕಾಲುಗಳ ಮೇಲೆ ನಾಲಿಗೆಯನ್ನು ಹೊಂದಿದೆ. ಹತ್ತನೆಯ ಪ್ರಶ್ನೆ, ಅಲೋವೆರಾ ರಸವನ್ನು ಸೇವಿಸುವುದರಿಂದ ನಮ್ಮ ದೇಹದ ಯಾವ ಭಾಗಕ್ಕೆ ಹೆಚ್ಚು ಲಾಭ? ಆಪ್ಷನ್ ಎ ಕೂದಲು, ಆಪ್ಷನ್ ಬಿ ಮೂಳೆಗಳು, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅಲೋವೆರಾ ರಸ ಸೇವಿಸುವುದರಿಂದ ಕೂದಲಿಗೆ ಮತ್ತು ಚರ್ಮಕ್ಕೆ ಹೆಚ್ಚು ಲಾಭ. 11ನೇ ಪ್ರಶ್ನೆ, ಪ್ರಸಿದ್ಧ ಜೋಗ ಜಲಪಾತವು ಕರ್ನಾಟಕದ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ.
ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಸಿದ್ಧ ಜೋಗ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. 12ನೇ ಪ್ರಶ್ನೆ. ಯಾವ ದೇಶದ ಜನರು ಕೃಷಿಯೊಂದಿಗೆ ಹೆಚ್ಚು ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತ ದೇಶದ ಜನರು ಕೃಷಿಯೊಂದಿಗೆ ಹೆಚ್ಚು ಸಂಬಂಧ ಹೊಂದಿದ್ದಾರೆ. 13ನೇ ಪ್ರಶ್ನೆ. ಸೌರವ್ಯೂಹದಲ್ಲಿ ಅತಿ ವೇಗವಾಗಿ ತಿರುಗುವ ಗ್ರಹ ಯಾವುದು? ಆಪ್ಷನ್ ಎ ಗುರು ಗ್ರಹ, ಆಪ್ಷನ್ ಬಿ ಮಂಗಳ ಗ್ರಹ, ಆಪ್ಷನ್ ಸಿ ಶುಕ್ರ ಗ್ರಹ, ಆಪ್ಷನ್ ಡಿ ಭೂಮಿ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಎ. ಸೌರವ್ಯೂಹದಲ್ಲಿ ಅತಿ ವೇಗವಾಗಿ ತಿರುಗುವ ಗ್ರಹ ಗುರುಗ್ರಹ. 14ನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯಿಂದ ಚರ್ಮದ ಮೇಲೆ ತುರಿಕೆ ಮತ್ತು ದದ್ದು ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಟಮಿನ್ ಬಿ ಕೊರತೆಯಿಂದ ಚರ್ಮದ ಮೇಲೆ ತುರಿಕೆ ಮತ್ತು ದದ್ದು ಉಂಟಾಗುತ್ತದೆ. 15ನೇ ಪ್ರಶ್ನೆ. ಕಡಿಮೆ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಸಿ ಸ್ನಾಯು ಸೆಳೆತ, ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ. ಕಡಿಮೆ ನೀರು ಕುಡಿಯುವುದರಿಂದ ಮಲಬದ್ಧತೆ, ಕಿಡ್ನಿ ಸಮಸ್ಯೆ ಮತ್ತು ಸ್ನಾಯು ಸೆಳೆತ ಉಂಟಾಗುತ್ತದೆ. 16ನೇ ಪ್ರಶ್ನೆ. ಯಾವ ಹಣ್ಣು ನೀರಿನ ಮೇಲೆ ತೇಲುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಪಪಾಯಿ ಹಣ್ಣು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಸೇಬು ಹಣ್ಣು ನೀರಿನ ಮೇಲೆ ತೇಲುತ್ತದೆ. 17ನೇ ಪ್ರಶ್ನೆ. ನೇರಳೆ ಬಣ್ಣದ ಟೊಮ್ಯಾಟೊಗಳನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ UK. ಸರಿಯಾದ ಉತ್ತರ ಆಪ್ಷನ್ ಡಿ. ನೇರಳೆ ಬಣ್ಣದ ಟೊಮ್ಯಾಟೊಗಳನ್ನು ಅಭಿವೃದ್ಧಿಪಡಿಸಿದ ದೇಶ ಯುನೈಟೆಡ್ ಕಿಂಗ್ಡಮ್. 18ನೇ ಪ್ರಶ್ನೆ. ಲೋ BP ಇರುವವರು ಯಾವ ತರಕಾರಿ ಸೇವಿಸಬೇಕು? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಲೋ BP ಇರುವವರು ಪಾಲಕ್ ಸೊಪ್ಪು ಮತ್ತು ಬೀಟ್ರೂಟ್ ಸೇವಿಸಬೇಕು. 19ನೆಯ ಪ್ರಶ್ನೆ. ಜರಿಹುಳು ಮನೆಗೆ ಬಂದರೆ ಯಾವ ಸೂಚನೆ? ಆಪ್ಷನ್ ಎ ಲಕ್ಷ್ಮಿ ಆಗಮನ, ಆಪ್ಷನ್ ಬಿ ಅದೃಷ್ಟ, ಆಪ್ಷನ್ ಸಿ ದರಿದ್ರ, ಆಪ್ಷನ್ ಡಿ ಅಪಶಕುನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಜರಿಹುಳು ಮನೆಗೆ ಬಂದರೆ ಲಕ್ಷ್ಮೀ ಆಗಮನದ ಸಂಕೇತ ಮತ್ತು ಅದೃಷ್ಟದ ಸಂಕೇತ. 20ನೇ ಪ್ರಶ್ನೆ. ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ಆಪ್ಷನ್ ಎ ವ್ಯಾಟಿಕನ್ ಸಿಟಿ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಎ. ವಿಶ್ವದ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.